ಗರ್ಭಾವಸ್ಥೆ ಎಂದರೆ ಆರೋಗ್ಯದ ಬಗ್ಗೆ ಮಾತ್ರವಲ್ಲ, ಆಹಾರದ ಕುರಿತಾಗಿಯೂ ಕಾಳಜಿ ಮಾಡಬೇಕಾದ ದಿನಗಳು. ಅದರಲ್ಲೂ ಬೇಸಿಗೆಯ ಈ ಕಾಲದಲ್ಲಿ ಗರ್ಭಿಣಿಯರು ತುಸು ಹೆಚ್ಚೇ ಕಾಳಜಿ ವಹಿಸಬೇಕಾಗತ್ತೆ. ಅದೇ ಹಿನ್ನೆಲೆ ಬೇಸಿಗೆಯನ್ನ ಗರ್ಭಿಣಿಯರು ತಂಪಾಗಿ ಕಳೆಯಲು, ಆರೋಗ್ಯದ ಕಡೆ ಗಮನ ಹರಿಸಲು ನೆರವಾಗುವ ಕೆಲವು ಸಲಹೆಗಳು ಇಲ್ಲಿವೆ. ಬೇಸಿಗೆಯಲ್ಲಿ ಗರ್ಭಿಣಿಯರ ಆಹಾರ ಕ್ರಮ ಹೀಗಿರಲಿ. ಮಹಿಳೆಯರ ಬಯಕೆಯ ದಿನಗಳೆಂದರೆ ಸಿಕ್ಕಿದ್ದೆಲ್ಲ ತಿನ್ನುವ ದಿನಗಳು ಎಂಬ ಭಾವನೆ ಇಂದಿಗೂ ಪ್ರಚಲಿತವಾಗಿದೆ. ಆದರೆ ಗರ್ಭಾವಸ್ಥೆ ಎಂದರೆ ಆರೋಗ್ಯದ ಬಗ್ಗೆ ಮಾತ್ರವಲ್ಲ, ಆಹಾರದ ಕುರಿತಾಗಿಯೂ ಕಾಳಜಿ ಮಾಡಬೇಕಾದ ದಿನಗಳು. ಅದರಲ್ಲೂ ಬೇಸಿಗೆಯ ಕಾಲದಲ್ಲಿ ಗರ್ಭಿಣಿಯರು ಐಸ್ ಕ್ರೀಮ್, ಮಿಲ್ಕ್ ಶೇಕ್ ನಂಥವಷ್ಟೇ ಅಲ್ಲ, ತರಹೇವಾರಿ ಹಣ್ಣು ತರಕಾರಿಗಳನ್ನು ಸೇವಿಸಬೇಕಾಗುತ್ತೆ. ವಸಂತ ಕಾಲದಲ್ಲಿ ದೊರೆಯುವ ರಸಭರಿತ ಮತ್ತು ರುಚಿಕರವಾದ ಹಣ್ಣುಗಳು ಆಕೆಯ ಒಡಲನ್ನು ತಂಪಾಗಿಡುವುದರ ಜೊತೆಗೆ ಬಗೆ ಬಗೆಯ ಖನಿಜಗಳು ಮತ್ತು ಜೀವಸತ್ವಗಳನ್ನು ನೀಡಬಲ್ಲವು. ಬೇಸಿಗೆಯನ್ನು ಗರ್ಭಿಣಿಯರು ತಂಪಾಗಿ ಕಳೆಯಲು ಅವರ ಆಹಾರ ಕ್ರಮ ಹೇಗಿರಬೇಕು? ಇಲ್ಲಿದೆ ಕಿವಿಮಾತು. ನಿರೀಕ್ಷೆಯಲ್ಲೇ ಕಳೆಯುವ ಆ 9 ತಿಂಗಳುಗಳು ತಾಯಿಯ ಬದುಕಿನ ಸುಂದರ ದಿನಗಳು ಎಂದೇ ಕರೆಸಿಕೊಳ್ಳುತ್ತವೆ. ಹಾಗೆಂದು ಆಗ ಎಲ್ಲವೂ ಸರಾಗವಾಗಿ ಖಂಡಿತ ಇರೋದಿಲ್ಲ. ದೇಹ ಮನಸ್ಸುಗಳೆರಡೂ ಬದುಕಿನ ಮಹತ್ವದ ಬದಲಾವಣೆಗೆ ಸಿದ್ಧವಾಗುತ್ತಿರುವುದರಿಂದ ಹಲವು ಬಗೆಯ ಅನಿರೀಕ್ಷಿತ ಸವಾಲುಗಳು ಎದುರಾಗಬಹುದು. ಇವೆಲ್ಲವುಗಳ ನಡುವೆ ಆರೋಗ್ಯ ಮತ್ತು ಆಹಾರದ ಬಗ್ಗೆ ಕಾಳಜಿ ಮಾಡಲೇಬೇಕಾಗುತ್ತದೆ. ಅದರಲ್ಲೂ ಬೇಸಿಗೆಯ ಕಾಲದಲ್ಲಿ ಯಾವೆಲ್ಲ ಆಹಾರಗಳು ಹಿತವಾಗುತ್ತವೆ ಎಂಬುದನ್ನು ತಿಳಿಯುವುದು ಅಗತ್ಯ. ಸುಸ್ತು, ಸಂಕಟಗಳೆಲ್ಲ ಸಹಜವಾಗಿಯೇ ಹೆಚ್ಚಿರುವ ಅವಸ್ಥೆ ಇದು. ಹಾಗಾಗಿ ಈ ಬೇಸಿಗೆಯಲ್ಲಿ ಕಲ್ಲಂಗಡಿ, ಬೆರ್ರಿಗಳು, ಕರ್ಬೂಜದಂತಹ ರಸಭರಿತ ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಿ. ಇದರಿಂದ ದಾಹ ತಣಿದು ದೇಹ ನಿತ್ರಾಣವಾಗದಂತೆ ಕಾಪಾಡಿಕೊಳ್ಳಬಹುದು. ವಿಟಮಿನ್ ಸಿ ಹೆಚ್ಚಿರುವಂತಹ ಆಹಾರಗಳು ಬೇಕು. ಇವು ಬೇಸಿಗೆಯ ಸೋಂಕಿನಿಂದ ರಕ್ಷಿಸುತ್ತವೆ. ಅದಕ್ಕಾಗಿ ಕಿತ್ತಳೆ, ಪೇರಲೆ, ನೇರಳೆ, ಪೀಚ್, ಪ್ಲಮ್, ಕಿವಿ ಮುಂತಾದವು ಅಗತ್ಯ. ಇವು ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಕಬ್ಬಿಣದಂಶವನ್ನ ಹೀರಿಕೊಳ್ಳುವುದಕ್ಕೂ ನೆರವಾಗುತ್ತವೆ. ಈ ಸಮಯದಲ್ಲಿ ಮಲಬದ್ಧತೆ ಕಾಡುವ ದಿನಗಳು ಎದುರಾಗಬಹುದು. ಹಾಗಾಗಿ ಆರೋಗ್ಯಕರವಾದ ಕೊಬ್ಬು ಮತ್ತು ನಾರು ಹೊಂದಿರುವ ಬೆಣ್ಣೆಹಣ್ಣು ಬೇಸಿಗೆಯಲ್ಲಿ ಸಮತೋಲಿತ ಪೌಷ್ಟಿಕಾಂಶವನ್ನ ನೀಡುತ್ತದೆ. ಉತ್ತಮ ನಾರಿನಂಶ ಮತ್ತು ಕಬ್ಬಿಣವನ್ನ ಹೊಂದಿರುವ ಸೇಬು ಹಣ್ಣನ್ನು ಆಗಾಗ ಮೆಲ್ಲುತ್ತಿರುವುದು ಕಳ್ಳ ಹಸಿವೆಯ ನಿವಾರಣೆಗೆ ಸಹಕಾರಿ. ವಿಟಮಿನ್ ಎ ಮತ್ತು ಸಿ ಅಂಶದಿಂದ ಸಮೃದ್ಧವಾಗಿರುವ ಮಾವಿನ ಹಣ್ಣು ಈ ಋತುವಿನಲ್ಲಿ ಹೇರಳವಾಗಿ ದೊರೆಯುತ್ತದೆ. ಈ ಹಣ್ಣನ್ನು ನಿಮಗಿಷ್ಟವಾದ ರೀತಿಯಲ್ಲಿ ಆಹಾರದಲ್ಲಿ ಸೇರಿಸಿಕೊಳ್ಳಿ. ದೇಹಕ್ಕೆ ಅಧಿಕ ಪ್ರಮಾಣದಲ್ಲಿ ನೀರು ಬೇಕು. ಅದಕ್ಕಾಗಿ ಎಳನೀರು, ಪಾನಕ, ಮಜ್ಜಿಗೆ, ಲಸ್ಸಿ ಮುಂತಾದ ಮನೆಯಲ್ಲೇ ಮಾಡಿದ ಪೇಯಗಳನ್ನ ಹೀರುತ್ತಿರಿ. ಹೀಗೆ ನೀರಿನಂಶವನ್ನು ದೇಹಕ್ಕೆ ನೀಡುತ್ತಿರುವುದರಿಂದ ಕಾಲಿನಲ್ಲಿ ಮಾಂಸಪೇಶಿಗಳು ತಿರುಚಿ ಕ್ರ್ಯಾಂಪ್ ಬರುವುದನ್ನು ತಡೆಯಲು ನೆರವಾಗುತ್ತದೆ. ಈ ಸಮಸ್ಯೆಯನ್ನ ನಿವಾರಿಸಲು ಬಾಳೆಹಣ್ಣು ತಿನ್ನುವುದು ಸಹ ಉಪಯುಕ್ತ. ಒಂದೊಮ್ಮೆ ಗರ್ಭಾವಸ್ಥೆಯ ಮಧುಮೇಹ ಈಗಾಗಲೇ ಕಾಡ್ತಿದೆ ಎಂದಾದ್ರೆ ಬಾಳೆಹಣ್ಣು, ಚಿಕ್ಕು, ಮಾವು, ಮೆಲನ್ಗಳೆಲ್ಲ ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಇನ್ನಷ್ಟು ಹೆಚ್ಚಿಸಬಹುದು. ಹಾಗಾಗಿ ಈ ಬಗ್ಗೆ ವೈದ್ಯರ ಸಲಹೆಯನ್ನ ಪಾಲಿಸಿ. ಅನಾನಸ್ ಮತ್ತು ಪಪ್ಪಾಯ ಹಣ್ಣುಗಳನ್ನು ಕೆಲವರು ಸಂಪೂರ್ಣ ದೂರವೇ ಇರಿಸುತ್ತಾರೆ. ಈ ಕುರಿತಾಗಿಯೂ ವೈದ್ಯರಲ್ಲಿ ಕೇಳಿ ತಿಳಿಯಿರಿ. ಸಂಸ್ಕರಿತ ಆಹಾರದಿಂದ ದೂರವಿರಿ. ಇದರಲ್ಲಿರುವ ಕೆಟ್ಟ ಕೊಬ್ಬುಗಳು, ರಾಸಾಯನಿಕಗಳು, ಬಣ್ಣ, ಎಂಎಸ್ಜಿ ಇತ್ಯಾದಿಗಳು ಬೆಳೆಯುತ್ತಿರುವ ಶಿಶುವಿಗೆ ತೊಂದರೆ ತರಬಹುದು. ತಾಯಿಯ ಆರೋಗ್ಯಕ್ಕೂ ಕಂಟಕ ಉಂಟು ಮಾಡಬಹುದು. ನಿಮ್ಮಿಷ್ಟದ ಸಿಹಿಯನ್ನು ತಿನ್ನುವುದು ತಪ್ಪಲ್ಲ, ಆದರೆ ಅತಿಯಾದ ಸಿಹಿ ತಿನಿಸುಗಳಿಗೆ ಕಡಿವಾಣ ಹಾಕಿ. ಇದರಿಂದ ತೂಕವು ಅತಿಯಾಗಿ ಹೆಚ್ಚಬಹುದು. ಇದು ಹಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇಬ್ಬರಿಗೆ ಆಗುವಷ್ಟು ತಿನ್ನಬೇಕು ಎಂದು ತಾಯಿಯಾಗುವವಳಿಗೆ ಸುತ್ತಲಿನವರು ಹೇಳುವುದು ಸಹಜ. ಆದರೆ ಸಾಮಾನ್ಯರ ಊಟಕ್ಕಿಂತ 300 ರಿಂದ 500 ಕ್ಯಾಲರಿ ಅಧಿಕ ಮಾತ್ರವೇ ಆಕೆಗೆ ಹೆಚ್ಚುವರಿಯಾಗಿ ಬೇಕಾಗುವುದು. ತಿನ್ನುವ ಆಹಾರದ ಪ್ರಮಾಣಕ್ಕಿಂತ ಅದರ ಗುಣಮಟ್ಟದೆಡೆಗೆ ಗಮನ ನೀಡಿ. ಕಾಫಿ, ಚಹಾ, ಸೋಡಾ, ಆಲ್ಕೋಹಾಲ್ನಂಥವು ಬೇಡವೇ ಬೇಡ. ನೀವು ಮಾಡದಿದ್ದರೂ ಮನೆಯ ಇತರ ಸದಸ್ಯರು ಧೂಮಪಾನ ಮಾಡ್ತಾರೆ ಎಂದಾದ್ರೆ ಅದು ತಾಯಿ ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.